महिमा पुरुष ಶ್ರೀ ಗುರು ದಸ್ತಪ್ಪ ಮಹಾರಾಜರ ಪುಣ್ಯಪಾವನವಾದಂಥ ಪುರಾಣವನ್ನು ತಾವುಗಳು ಶ್ರವಣ ಮಾಡ್ತಾ ಇದ್ದೀರಿ. ನಿನ್ನಿನ ದಿನದಂದು ಗುರುದೇವರು ಪಿ ಹುಣಸಾಳ ಗ್ರಾಮದ ಗುರುಬಾಯಿ ಗೌಡತಿಯವರಿಗೆ ಬಂಜಿತನವನ್ನು ತೊಲಗಿಸಿ ನೀಗಿಸಿ ದೂರ ಮಾಡಿ ಒಂದಲ್ಲ ಎರಡಲ್ಲ 5 ದೀಪಗಳನ್ನು ಅವರಿಗೆ ಹಚ್ಚುವಂಗ ಆಶೀರ್ವಾದ ಮಾಡಿದ್ದಾರೆ. ಆದರೆ ಗುರುಗಳವರಿಗೆ ಪೂಜ್ಯ ಮಹಾರಾಜರಿಗೆ ಗೌಡಸ್ವಾಮಿ ಮತ್ತು ಗೌಡ ಸ್ವಲ್ಪ ಮೋಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆಲ್ಲ ಸಾಕಷ್ಟು ಹೇಳಿದ್ದೀನಿ ನಾನು. ಆಕಳ ಎಮ್ಮೆ ಹಿಂಡುವಾಗ ಎಷ್ಟು ಕಾಳಜಿ ಮಾಡ್ತೀವಿ, ಒದ್ದು ಬಳಕಷ್ಟು ಮಾಡಲ್ಲ ನಾವು. ನಿಮ್ಮ ಅನುಭವದ ಮಾತು ಹೇಳ್ತೀನಿ. ಮತ್ತು ನಾವು ಗಂಡ ಹೆಂಡತಿ ಪ್ರಪಂಚ ಮಾಡತಕ್ಕಂಥ ಸಮಯದಲ್ಲಿ ಮುಪ್ಪಾವಸ್ಥೆಗೆ ಬಂತಂದ್ರೆ ಮುದುಕಿಗೆ ಮುದುಕೋಗಿ ಜಗಳ ಶುರು ಆಗ್ತದೆ. ನಗತೀರಿ, ನಿಮಗೆ ಅನುಭವ. ಪ್ರೀತಿ ಎಷ್ಟಿತ್ತು ಅಷ್ಟು ದೂರ ಆಗ್ಲಿಕ್ಕೆ ಶುರು ಮಾಡ್ತಿರ್ತದೆ. ಹಂಗೆ ಭಕ್ತರು ಗುರುಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಕೆಲಸದ ಪುರ್ತಕನ ಗುರು ಅಂತ ನಂಬುತ್ತಿರ್ತಾರೆ. ಕೆಲಸ ಮುಗೀತಂದ್ರೆ ಏನು ದೊಡ್ಡ ಕೆಲಸ ಮಾಡಿ ಹೇಳಿ ನಮ್ಮ ಹಣಿ ಬರ್ದಾಗ ಇದ್ದಂಗೆ ಆಗ್ಯದ ತಂತಿರ್ತಾರೆ. ಆಗಿ ಹೋಯಿತು. ಹುಣಸಾಳದಲ್ಲಿದ್ದಾಗ ಅವರ ಮಹಾರಾಜರ ಪ್ರಭಾವ, ವರ್ಷದ ಮಗ ಮೋದಿನ್ ಸಾಬ್, 3 ವರ್ಷದ ಮಗಳು ಆಶಾಬಿ, ಜೊತೆಗೂಡಿ ಪ್ರಪಂಚ ಪಾರಮಾರ್ಥ ಕೂಡಿ ನಡೆಸಿದವನೇ ಜಾಣ ಅಂತ ನಿಜಗುಂಡ್ರ ಕೈವಲ್ಯದೊಳಗೆ ಒಂದು ಮಾತನ್ನು ಬರೀತಾರವರು. ಜಗತ್ತಿನೊಳಗೆ ಒಂದು ಮಾಡ್ಲಿಕ್ಕೆ ಬಹಳ ಸುಲಭದರಿ ಎಲ್ಲರಿಗೆ, 2 ಮಾಡೋದು ಬಹಳ ಕಠಿಣ ಅದ. ಇದನ್ನು ತ್ಯಾಗ ಮಾಡಿ ಮಾಡ್ಲಿಕ್ಕೆ ಬರ್ತದೆ, ಅದೇನು ಅಷ್ಟು ಕಠಿಣ ಅಲ್ಲ. ಆದರೆ ಇವರೆಲ್ಲರೊಳಗಿದ್ದು ಮಾಡಬೇಕಲ್ಲ, ಅವರ ಜೊತೆ ಇದ್ದು ಮಾಡಬೇಕಲ್ಲ, ಸಾಧಿಸ್ಬೇಕಲ್ಲ. ಇದು ಬಹಳ ಮಹತ್ವವಾಗಿರತಕ್ಕಂಥದ್ದು. ಮಹಾರಾಜರು ಪ್ರಪಂಚದಲ್ಲಿದ್ದರೂ ಕೂಡ ಸಮುದ್ರದೊಳಗೆ ಬೆಳೀತಕ್ಕಂಥ ಕಮಲದ ಹೂವಿನಂತೆ ನಿರ್ಲಿಪ್ತವಾಗಿದ್ದರು. ಅಂದರೆ ಹಸ್ಕೊಂಡಿಲ್ಲ ಅಂತಿದ್ರ ಅರ್ಥ. ಆ ಗ್ರಾಮದಲ್ಲಿ ಇನ್ನೊಬ್ಬರು ಅಧ್ಯಾತ್ಮ ಜೀವಿಗಳು, ಬಹುಶಃ ಹೇಳಿರ್ಬೇಕು ನಿನ್ನೆ, ಶಂಕರಗೌಡರು ಅಂಥೇಳಿ ಹುಣಸಾಳದಲ್ಲಿ ಅಧ್ಯಾತ್ಮ ಜೀವಿಗಳವರು ಕೂಡ ಸತ್ಯವನ್ನು, ಧರ್ಮವನ್ನು, ಪರಮ ಸಂತೋಷ ಸುಖವನ್ನು ಅನುಭವಿಸಬೇಕು ಅಂತ ಸದಾಶಿವನ ಪೂಜೆ, ಗುರುವಿನ ನೆನಹು ಅವರ ಜೀವನದ ದಾರಿದೀಪ ಆಗಿತ್ತು. ಗುರು ದಸ್ತಪ್ಪ ಮಹಾರಾಜರಿಗೆ ಅವರಿಗೆ ಅನನ್ಯವಾದಂಥ ಬಾಂಧವ್ಯ ಬೆಳೆದು ಬಿಡುತ್ರಿ. ಬಹಳ ಪ್ರೀತಿ. ಅವರಲ್ಲಿ ಜಾತಿಗಳು ಬೇರೆ ಬೇರೆಯಾಗಿದ್ದರೆ ಅವರ ಪ್ರೀತಿಗೆ ಯಾವ ಜಾತಿನೂ ಕೂಡ ಸಂಬಂಧ ಇಲ್ಲದಂಗೆ ಕೆಡಿಸಿ ಹೋಗಿತ್ತು ಅಡ್ಡಗೋಡೆ. ಅವರು ಕೂಡಿದಾಗ ಸದಾ ಅದನ್ನೇ ಚಿಂತನೆ ಮಾಡುತ್ತಾ ಇದ್ದರು. ಪರಮಾತ್ಮನ ಬಗ್ಗೆ, ಧರ್ಮದ ಬಗ್ಗೆ, ನೀತಿ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ಸತ್ಯದ ಬಗ್ಗೆನೇ ಚಿಂತನೆ ಮಾಡ್ತಿದ್ರು.
ನೋಡ್ಬೇಕಾರೆ ನೀವೆಲ್ಲ ದಾರು ಕುಡಿಯೋರೆಲ್ಲ ಏನು ಮಾಡ್ತಿರ್ತಾರೆ, ಅದಕ್ಕಿಂತ ಮನ್ನೊಂದು ಎಲ್ಲೋ ಬಾಟ್ಲಿ ಭಾಳ ಚಲೋ ಬಂದಿತ್ತೋ ಮಟ್ಕಾಡೋರು ಅಲ್ಲೆಲ್ಲೋ ಮಠಕ್ಕೆ ಹೋದಾಗ ಮುತ್ತಿ ಹೇಳಿ ಅಂತಂಡು ಅದ ನಂಬರ್ ಬಿದ್ದೈತಿ ಅಂತ ಅವ್ರು ಮಾತಾಡ್ತಿರ್ತಾರೆ. ಅಂದರೆ ಅವರವರ ಭಾವ ಅವರವರ ಮನುಷ್ಯನಂತೆ ಚಿಂತನೆ ನಡೀತಿರುತ್ತಾವ. ಇವರು ಚಿಂತನ ಸದಾ ಸತ್ಯಚಿಂತನ. ಹೀಗಿರುತ್ತಿರಲಾಗಿ ಶಂಕರಗೌಡರಿಗೆ ಪ್ರಾರಬ್ಧ ಜನ್ಮದ ಕರ್ಮೋ ಏನೋ ಗೊತ್ತಾಗಲಿಲ್ಲ. ಅವರಿಗೆ ಸ್ವಲ್ಪ ಆರಾಮ್ ತೆಪ್ತು. ಯಾಕಂದರೆ ಈ ಶರೀರ ರೋಗದ ತವರು ಮನಿ. ಶರೀರ ಗೂಡು ಹೋಗುವ ಮುನ್ನ ಅಂತ ಬಸವಣ್ಣವ್ರು ಹೇಳ್ಯಾರ. ಮೊಳಕಾಲ್ ಮೇಲೆ ಕೈ ಉರಿ ಇಳೋಕ್ಕಿಂತ ಮುನ್ನ, ಕಿಮಿ ಕಿವುಡಾಗೋದಕ್ಕಿಂತ ಮುನ್ನ, ಕಣ್ಣುಗಳು ಮಂದಾಗೋಕ್ಕಿಂತ ಮುನ್ನ ನಮ್ಮ ಕೂಡಲ ಸಂಗಮ ದೇವನನ್ನ ಭಜಿಸು ಅಂತ ಹೇಳ್ತಾರ. ಅವಾಗೇನು ಮಾಡೋದು? ನಮ್ಮ ಸುದ್ದಿನ ನಮಗೆ ಗುರುತಿರೋದಿಲ್ಲ, ನಾವ ಪರಾಧೀನ ಆಗ್ತೀವಿ. ಕೊಟ್ಟಾಗ ತಿನ್ನಬೇಕಾಗ್ತದೆ, ಬಿಟ್ಟಾಗ ಉಪವಾಸ ಇರಬೇಕಾಗ್ತದೆ, ಸ್ವಾತಂತ್ರ್ಯ ಇರೋದಿಲ್ಲ. ಅದಕ್ಕೆ ನಮ್ಮ ದೇಹ ಯಾವಾಗ ಗಟ್ಟಿಮುಟ್ಟಿ ಇರ್ತದಲ್ಲ, ಆಗಲೇ ನಾವು ಇದನ್ನು ತಿಳ್ಕೋಬೇಕು. ನಾನಾರಂಭದು ವಿಚಾರಿಸಬೇಕು, ವಿಷಮ ಸಂಸಾರ ಇದನ್ನು ಕನಸೆಂದು ಅರಿಬೇಕು ಅಂತ ಅಧ್ಯಾತ್ಮ ಹೇಳ್ತದ. ಅವರಿಗೆ ಆರಾಮ್ ತೆಪ್ಪಿದ್ದ ಹಾಗೆ ವೈದ್ಯರ ಕಡೆ ವೈದ್ಯ ಬಹಳ ಪ್ರಯತ್ನ ಮಾಡಿದರೂ ಕೂಡ ಕಡಿಮೆ ಆಗಲಿಲ್ಲ. ಬರಬರುತ್ತ ರೋಗ ಹೆಚ್ಚಿಗೆ ಆಯಿತು ವಿನಃ ಅದಕ್ಕೆ ಬಂಧನ ಮಾಡಲಿಕ್ಕಾಗಲಿಲ್ಲ. ವರ್ಷಾರು ತಿಂಗಳಾತು. ಮಹಾರಾಜರ ಮೇಲೆ ಬಹಳ ವಿಶ್ವಾಸ ರೀ ಶಂಕರಗೌಡ್ರದ್ದು. ತನ್ನೆಲ್ಲ ಬಂಧು ಬಳಗ ಅಣ್ತಂಬ್ರು ಇದ್ರೂ ಕೂಡ ಮಹಾರಾಜರಷ್ಟು ವಿಶ್ವಾಸ ಅವ್ರದ್ದು ತಾ ಮಾಡಿಕೊಂಡಂಥ ಹೆಂಡತಿ ಮ್ಯಾಗನೂ ಇದ್ದಿದ್ದಿಲ್ಲ. ಅಷ್ಟೊಂದು ನಂಬಿದರವರು. ನಂಬಿಕೆಯನ್ನು ಕಾರಣ ವಿಶ್ವಾಸ. ಮಹಾರಾಜರ ನಡೆ, ಮಹಾರಾಜರ ನುಡಿ, ಮಹಾರಾಜರ ಕೊಟ್ಟ ವಚನ ಎಂದೂ ತಪ್ಪವರಲ್ಲ. ಬೇಕಾದಾಗಲಿದ್ದು. ಆದರೆ ನಾವು ಮಾತ್ರ ಅನುಕೂಲ ಬಂದಂಗಿರ್ತೀವ್ರಿ, ನಮ್ಗೆ ಅನುಕೂಲ ಬಂದಂಗಿರ್ತೀವಿ. ಆದರೆ ಹಂಗೆ ನಡಿಯೊಳಗೆ ನಡಿಬೇಕಾಗಿತ್ತು ಅಂದರೆ ಎಲ್ಲೇ ಒಬ್ಬರು ನಾನೊಂದು ಭಂಡಾರ ಪದ್ಯೊಳಗೆ ಹಾಡೀನಿ ಅಲ್ಲ, ಒಂದು ಪದ್ಯ ಹಾಡಿದ್ನಿ, ನಿಮಗೆ ಅದು ನೆನಪದಿಲ್ಲೋ, ಆದರೂ ನೆನಪು ಮಾಡಿ ಕೊಡ್ತೀನಿ ನಿಮಗೆ. ಬರ್ರಿ ಬರುತ್ತೀರಿ ಅಂದ್ರೆ ನಮ್ಮದೇ ಪುಣ್ಯ ಅದ. ಹ್ಯಾಂಗಾರೆ ಬರಲಿ, ಬರುತ್ತೀರಿ ಲೇಟರೇ ಮಾಡಿ ಬರಲಿ. ಒಂದೊಂದು ಊರಾಗ ಮನೆಗೆ ಹೋಗಿ ಕರ್ಲಿಕ್ಕೆ ಹೋದ್ರೂ ಬರಂಗಿಲ್ಲ ರೀ ಪುರಾಣಕ್ಕೆ. ಆದರೂ ನೀವು ಬರುತ್ತೀರಿ, ಚಲೋ. ಭಾಳ ಕಡೆ ಈಗ ಮೊಬೈಲ್ದು ಕರೆನ್ಸಿ ಕೊಡ್ತೀವಿ ಅಲ್ಕತ್ತಾರೆ ಪುರಾಣ ಕೇಳಕ್ಕೆ ಬಂದವ್ರಿಗೆ. ಹ್ಯಾಂಗಾರ ಮಾಡಿ ಕರ್ಕೊಂಡು ಬರ್ಬೇಕಂತದ. ಆದ್ರೆ ಅಪ್ಪನ ಮೇಲೆ ನಿಮ್ಮ ಶ್ರದ್ಧೆ ಅದ. ಅಷ್ಟು ಸ್ವಲ್ಪ ಮನೆ ಕೆಲಸ ಮುಗಿಸ್ಕೊಂಡು ಬರ್ಲಿಕ್ಕೆ ಲೇಟ್ ಆಗ್ತದೆ. ನೀವು ಒಳಗೆ ಮನಸ್ಸಿನಾಗ ಐತಿರಿ, ಹೊರಗೆ ಅನ್ನಂಗಿಲ್ಲ. ಮುತ್ಯ ನಿನ್ನಂಗೆ ನಾವು ಸಡೇದೀವಿ ಏನು? ಅವರಿಗೆ ಇವರಿಗೆಲ್ಲ ಸಂಭಾಳಿಸ್ಬಿಡ್ಬೇಕು. ನೀವು ಒಂದು ಹೊತ್ತು ಮುಳುಗಾನ ಜಳಕ ಮಾಡ್ತೀವಿ, ಬಂದು ಕುಂಡಿರ್ತೀನಿ, ನಿನಗೇನು ಕೆಲಸ ಅದು ಅಂತ ಹಿಂಗೆ ಅನ್ಬೋದು. ಇರಲಿ, ವಿಷಯ ಏನು ಹೇಳಕತ್ತಿದ್ರಪ್ಪ? ನಡೆ ಭಂಡಾರ ಪದ್ಯೊಳಗೊಂದು ನುಡಿ ಬರುತ್ತದೆ. ವರವಿನ ಮಗನಿಗೆ ಜಡಿಯ ತೆಗೆಯುವಾಗ ಜಡಿ ಒಳಗ ಭಂಡಾರ, ಜಡಿಯ ತಗದು ತಾಯಿ ಉಡಿ ಒಳಗ ನೀಡುವುದು ಕಾರಿಕ ಭಂಡಾರ.
ನಡಿ ನುಡಿ ತೊಡಿ ತೋಳ ಖರೆ ಇಟ್ಟು ನಡೆದವಗ ಹೊರವೈತೋ ಭಂಡಾರ. ನಡೆ ನುಡಿ ತೊಡಿ ತೋಳ ತಪ್ಪಿ ನಡೆದವನಿಗಿ ಕೊಂದಿತೋ ಭಂಡಾರ. ಜಯ ಮಂಗಲಂ ಜೈ ನಮ. ಅನ್ರಿ ಏನಾಗಲ್ಲನ್ರಿ ನಿಮಗೆ. ಸಾಂಬ ಜೈ ನಮ. ನಿಮ್ಮಿಬ್ಬರಿಗೆ ಜಗಳ ಹತ್ತು ಮನೆಗೆ ಇಟ್ಟು ಸಾವಕಾಶ ಇರ್ತೀರಿ, ಹಿಡಿದ್ರೆ ಕೇಳಂಗಿಲ್ಲ, ತಲೆ ಬ್ಯಾಂಗಿನ ಶರಬ ಖಬರ್ ಇರಂಗಿಲ್ಲ. ನಾಮಸ್ಮರಣೆಯನ್ನು ಬೇಕ್ರಿ. ನಡಿ ನುಡಿ ಮಹಾರಾಜರ ಮ್ಯಾಲ ಅತ್ಯಂತ ಶಂಕರಗೌಡರ ಪ್ರೀತಿ ವಿಶ್ವಾಸ. ಕೊನೆಗೆ ಅವರಿಗೆ ಬದುಕುವಂಗೆ ಭರೋಸತ್ಲಿಲ್ಲ. ಅವರಿಬ್ಬರು ಏಕಾಂತದಲ್ಲಿದ್ದಾಗ ಶಂಕರಗೌಡರು ಮಹಾರಾಜರಿಗೆ ಅಂದ್ರಂತ, ಮಹಾರಾಜ ನನಗೆ ಯಾಕೋ ಗುಣಮುಖ ಆಗಂಗೆ ಕಾಣವಲ್ದು. ಅಪ್ಪ ನಾನಂತೂ ಹೋಗೋದು ಖಚಿತ, ಆದ್ರೆ ನಂದಿದ್ದೊಂದು ಮಗಳು ಬಸಮ್ಮಗೌಡತಿ, ಆಕಿನ ಜೀವನದ ಜವಾಬ್ದಾರಿ ನನ್ನ ಹೆಂಡತಿಗೆ ಹೇಳಲ್ಲ, ನಾನು ನಿನ್ನ ಹೊಣೆನೇ ಅಂಥೇಳಿ ಶಂಕರಗೌಡರು ಹೇಳ್ತಾ ಇದ್ದಾರೆ. ಕಾರಣ ಅಂದ್ರೆ ಆ ಹುಡುಗಿನೂ ಕೂಡ ಮಹಾರಾಜರಂದ್ರೆ ತಾಯಿ ತಂದೆಗಳು ಯಾರು ನೆನವು ಇರ್ತಿತ್ತಿಲ್ಲ, ಅಷ್ಟೊಂದು ಅವ್ರ ಮ್ಯಾಲ ಪ್ರೀತಿ ಇತ್ರಿ. ಶಂಕರಗೌಡರು ಬಳಗ ದ್ವಾಡ್ದು, ತಾಯಿ ತವ್ರ ಮನಿ ವಜ್ಜಲ, ಟಕ್ಕಳಿಕಿ, ಮತ್ತು ಹೆಂಡತಿ ತವ್ರ ಮನಿ ವಜ್ಜಲ, ತಂಗಿಗೆ ಮಡಿಕೇಶ್ವರ ಕೊಟ್ಟಿತ್ತು ಬಸವನಗೌಡರ ಮನೆಗೆ. ಆ ಎಲ್ಲ ಬಳಗ ಇದ್ರೂ ಕೂಡ ಮಹಾರಾಜರನ್ನು ತನ್ನ ಮಗಳು ಬಸಮ್ಮಗೌಡತಿಯನ್ನು ಅವರು ಉಡ್ಯದಾಗ ಹಾಕಿ ಶಂಕರಗೌಡರು ಕಣ್ಣು ಮುಚ್ಚಿದ್ರು. ಆ ಬಳಿಕ ಆ ಮಾತು ಹೆಂಡತಿಗೂ ನೋವಾತು. ಕೊರಳ ಮಾಂಗಲ್ಯ ಸ್ವೀಕರಿಸಿ, ಗಂಡ ಅಂತ ಸ್ವೀಕರಿಸಿ 20 ವರ್ಷ ಸಂಸಾರ ಮಾಡಿ ಮಗನ ಹೆತ್ತಿ ನಾನು. ಆದ್ರೆ ಈ ಮಹಾರಾಜನ ಕೈಯಾಗ ಮಗಳು ಕೊಟ್ಟು ಹೋದ್ನಲ್ಲ, ನನ್ನ ಮೇಲೆ ವಿಶ್ವಾಸ ಇಲ್ದಂಗೆ ಆತಲ್ಲ ನನ್ನ ಗಂಡ ಅಂಥೇಳಿ ಬೇಜಾರು ಮಾಡಿಕೊಂಡ್ಳು. ಅದು ಯಾಕೆ ಹಂಗೆ ಮಾಡಿದ್ರು ಅನ್ನೋದು ಮಹಾರಾಜರಿಗೆ ಗುರುತು ಮತ್ತು ಶಂಕರಗೌಡರಿಗೆ ಗುರುತು. ಶಂಕರಗೌಡರ ಸಂಕಲ್ಪ ಏನಿತ್ತು ಅಂತಂದರೆ, ತಮ್ಮ ತಾಯಿ ತವರೂರು ಟಕ್ಕಳಿಕೆ ಇತ್ತು, ಟಕ್ಕಳಿಕೆಗೆ ಆ ಮಗಳು ಕೊಟ್ಟೇವಪ್ಪ ಅಂತಂದ್ರೆ ನಮ್ಮ ಅಮ್ಮನ ತವರೂರಿಗೆ ನನ್ನ ಆಸ್ತಿಯಲ್ಲಿ ಆಗಬೇಕು ಅಂತ ಅವ್ರ ಇಚ್ಛಾ ಇತ್ತಂತ. ಹೆಂಡತಿ ಇಚ್ಛಾ ವಜ್ಜಕ್ಕೆ ನನ್ನ ತವರು ಮನೆಯದ, ನಾನು ಅಣ್ಣತಮ್ಮರಿಗೆ ಕೊಟ್ಟು ಅಂತಂದರೆ ಈ ಆಸ್ತಿ ಅವ್ರಿಗೆ ಹೋಗ್ತದಂಥೇಳಿ. ಹಿಂಗೆ ಭಿನ್ನತೆ ಆಯಿತು ಅಂದ್ರೆ ಪ್ರಪಂಚದಲ್ಲಿ ಭಾಳ ಕಷ್ಟ ಬರ್ತದ್ರಿ. ಗಂಡ ಹೆಂಡತಿ ವಿಚಾರಗಳು ಒಂದೇ ಆಗಿರಬೇಕು. ಗಂಡ ಮಾಡಿದ ಸಂಕಲ್ಪ ಹೆಂಡತಿ ಒಪ್ಪಿಗೆ ಕೊಡಬೇಕು. ಅದರಾಗ ಅವರು ತಟ್ಟಿ ಇವರು ತಟ್ಟಿ ಆಯ್ತಂದ್ರೆ ನೀವು ಅಂತೀರಿ ನೋಡ್ರಿ, ಯಾವಾಗರಿ ಕ್ವಾಣ ಕೆರೆಗೆಳಿತು ಎತ್ತ ಯಾರಿಗೇಳಿತ್ತು, ಏನು ಹರಗದ ಬಿತ್ತದಾಗ್ತದೆ ನಂಗೆ ಎಳ್ಕೊತ ಹೋದ್ರೆ ಆಗಲ್ಲ. ಹಾಗೇನೇ ಜೀವನದಲ್ಲಿ ಸತಿಪತಿ ಅಂತಕ್ಕಂಥವ್ರೇನೆಲ್ಲ ಹಿತಗುತ್ತಾಗಿರಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರಬೇಕು. ಈ ಜಮೀನು ಸಂಪತ್ತದ ಆಸ್ತಿಗಾಗಿ ಅವ್ರ ಮನುಷ್ಯ ಬದಲಾಯಿತು. ಜಗತ್ತು ಸುದ್ದಿನೇ ಇದೆ. ಸಂಪತ್ತಿಗಾಗಿ, ಭೂಮಿಗಾಗಿ, ಧನಕನಕಾದಿಗಳಿಗಾಗಿ, ಈ ಲಾಲಸ್ಯ ಒಂದು ಚಿಕ್ಕ ವಸ್ತುವಿಗಾಗಿ ಇಡೀ ಜೀವನವನ್ನು ನಾವೆಲ್ಲ ಅದರಲ್ಲಿ ಹಾಳು ಮಾಡಿಕೊಳ್ತೀವಿ. ಇವ್ಯಾವೂ ನಮ್ಮ ಜೊತೆ ಬರುವುದಿಲ್ಲ. ನೋಡ್ರಿ, ಬೇಕಾರೆ 10 ಎಕರೆ ಹೊಲ ಇರ್ತದೆ, 1 ಫೂಟ್ ಗೂಟಗಲ್ಲ ಆ ಕಡೆ ಈ ಕಡೆ ಸರಿಸಾಡ್ದಾಗ ಎಷ್ಟೋ ಮಂದಿ ಅದರಾಗ ಕಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೀವ ಎಲ್ಲ ಖಲಾಸ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅದು ಹೇಳಿ ನೋಡೋಣ. ಯಾರು ಇದಾರೇನಪ್ಪ ಭೂಮಿ? ಕಾಗದಂದು ಯಾರು ಕೆಡಿಸ್ಲಿಕ್ಕೆ ಬರ್ತದೇನಪ್ಪ? ಎಸ್ ಮಾಲಿಗೌಡ್ರೆ, ಎಸ್ ಮಾಲಿಗೌಡ್ರನ್ನ ಗೊತ್ತಾಗ್ತಲ್ಲ, ಶಿವರಾಯಗೌಡರು
ಸಾಹೇಬ್ಗೌಡರು, ಮಾಲಿಗೌಡರು. ಹಾಗಾಗಿ ಗೌಡಶ್ಯಾಮಿಯವರ ಮನಸ್ಸು ಆ ಕಡೆ. ಮುಂದಕ್ಕೆ ಏನು ಮಾಡಿದಳು, ಆ ಹುಣಸ್ಯಾಳ ಗ್ರಾಮದಾಗ ನಿಂಗನಗೌಡ ಅಂತ ಒಬ್ಬಿದ್ದ, ಇರ್ತಾರೆ ಊರಿದ್ದಲ್ಲಿ. ನಿಂಗನಗೌಡಗೆ ಏನು ಮಾಡಿದ್ಲು, ಅವ್ರನ್ನ ಮನೆಗೆ ಕರೆಸಿ, ಗೌಡ್ರೆ ನಿಮ್ಮಣ್ಣಂತೂ ಹಿಂಗೆ ಮಾಡಿ ಹೋದ, 9 ತಿಂಗಳ ಹೊಟ್ಟೆಗಿಟ್ಟುಕೊಂಡು ಅನಂತ ಕಷ್ಟ ಅನುಭೋಗಿಸಿದಂಥ ಮಗಳನ್ನು ನಿಮ್ಮಣ್ಣ ಆ ಮಹಾರಾಜನ ಕೈಯಾಗ ಕೊಟ್ಟು ಹೋದ, ನನ್ನ ಕರಳಿಗೆ ಬೆಂಕಿ ಎತ್ತದಂಗಾಗಿ. ಅದಕ್ಕಾಗಿ ನೀವು ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ನನ್ನ ಮಗಳನ್ನು ನುಡ್ಯದಾಗ ಹಾಕುವಂಗೆ ಮಾಡ್ರಿ ಅಂಥೇಳಿ ಕಣ್ಣೀರು ಹಾಕೋದ್ಲು. ಅದು ಖರೆ ಕಣ್ಣೀರಲ್ಲ, ಆಸ್ತಿ ಕಣ್ಣೀರ. ಲಕ್ಷದಾಗಿ ಯಾರ್ಯಾರು ಅದಕ್ಕೆ ಕಳತಾರ ಅನ್ನೋದು ಅನುಭವ ಮಾಡಿಕೊಡ್ರಿ. ಮಹಾರಾಜರ ಪುರಾಣ ಇಡೀ ಪ್ರಪಂಚದ ಪುರಾಣ ಇದು. ಇದನ್ನೊಂದು ಸಲ ಕೇಳಿದ್ರೆ ಜೀವನದ ಬೆಳಕನ ಆಗ್ತದೆ. ಆದ್ರೆ ಮಹಾರಾಜರು ಶಂಕರಗೌಡರು ಹೋಗ್ಯಾರ, ಹಂಗೆ ಮನಸ್ಸು ಮಾಡಿದ್ರೆ ಅವ್ರ ಆಸ್ತಿನ ಮಹಾರಾಜರ ಪಾಲಿಗೆ ಆಗ್ಬೇಕು. ಹಿಂಗೆ ಈಗಿನ ಜನ ಇದ್ರೆ ಹೇಳ್ತೀನಿ ನಾನು ನಿಮಗೆ. ಭಾಳ ಮಂದಿ ಇಂಥ ಸಮಯ ಸಿಕ್ಕೊಂದ್ರೆ ಕೈ ಸಾಸ್ಕೊಳ್ಳೋರು ಭಾಳ ಮಂದಿ ಅದಾರ. ಸಾಸ್ಕೊಳ್ಳೋದ್ರೆ ಏನು, ಪಾಪಕ್ಕೆ ಗುರಿಯಾಗುತ್ತಾರೆ, ಧರ್ಮಕ್ಕಾಗೋದಿಲ್ಲ. ಇವಕ್ಕೆಲ್ಲ ಕುಟಿಲ ಗುಣಗಳು ಅಂತ ಕರೀತಿರ್ತಾರೆ. ಮಹಾರಾಜರು ಧರ್ಮ ಪುರುಷರು, ಪರಮ ಪುರುಷರು, ವಿರಾಗಿ ಪುರುಷರು, ತ್ಯಾಗಜೀವಿಗಳು. ಅವ್ರು ಹೆಂಗಿಂತದ್ರ ಮ್ಯಾಗ ಮನಸ್ಸು ಮಾಡ್ತಾರ್ರಿ. 52 ಎಕರೆ ಜಮೀನು ಅವ್ರದೇ ಇದ್ರೆ ಅದರ ಮೇಲೆ ಮೋಹ ಇಲ್ಲ, ಮಮತ್ವ ಇಲ್ಲ, ಇದ್ದೂ ಇಲ್ಲದಂಗದಾರ. ಈಕೆ ಹಂಗಾರ ಮಾಡಿಕೊಂಡು ಅವನಿಗೆ ಹೇಳಿದ್ಲು, ಈ ಕೆಲಸ ನಿಂಗನಗೌಡ ನೀ ಮಾಡಿಕೊಟ್ಟಿ ಅಂದ್ರೆ ನಿನಗೇನರೇ ಒಂದಿಷ್ಟು ಕೈಗೆ ಹಚ್ತೀನಿ ಅಂದಳಕ್ಕೆ. ಗುರುತಾಗ್ತಲ್ಲ ಹೇಳೋ ಮಾತು, ಕೈಗೆ ಹಚ್ತೀನಿ ಅಂದ್ರೆ ಲಂಚ ಕೊಡ್ತೀನಿ ಅಂತಿದ್ರೆ ಅರ್ಥ. ಹಂಗೆ ರಗಡ ಮಂದಿರ ಒಂದು ಕಪ್ ಚಾಕಾಗಿ ಸುಳ್ಳು ಹೇಳ ಮಂದಿನೂ ಜಗತ್ನಾಗದ ಈಗ. ಏನಪ್ಪ, ಒಂದು ಬಾಟ್ಲಿಗಾಗಿ ಜೀವ ಹೊಡೆಯವ್ರದಾರಿ. ಏನು ಮಾಡ, ಒಂದು ಸಲ ಹೋಟೆಲ್ದಾಗ ವಡಾಪಾವ್ ತಿಂದ್ರಂದ್ರೆ ಸುಳ್ಳು ಸಾಕ್ಷಿ ಹೇಳಕ್ಕೆ ಕೋರ್ಟಕ್ಕೆ ಬರೋರದಾರ. ಈಗ ಖಾಲಿ ಒಂದು ವಡಾಪಾವ್ ಯಾವ ಡಿಬ್ಬ್ಯಾಗ ಹಾಕ ತಂಗಿ. ಸಜ್ಜಲಗುಡಿ ಶರಣಂ ಬಂದರು. ಹೊಂಚು ಮಾಡಿ ಆಕೇನಂದ್ಲು, ಇದೆಲ್ಲ ಕೇಳಿ ನಿಂಗನಗೌಡ ಮಡಕೇಶ್ವರಕ್ಕೆ ನಮ್ಮ ಅತ್ತಿಗೆ ಕೊಟ್ಟದಲ್ಲ, ನಾದನೇನು ಅತ್ತಿಗ್ರಿ, ಗಂಡನ ತಂಗಿ ಏನಾತಾಳ, ಏಪ ಮುತ್ಯ ನಾದಿನಿ, ನಡೆ ಮನೆಗೆ ನಾದಿನಿ ಮೂಲದ ನಾದಿನದಾಳು. ಅವರು ಮಡಕೇಶ್ವರ ಬಸವನಗೌಡ್ರ ಕಡೆ ಹೋಗಿ, ನೀ ಏನು ಹೇಳ್ತಿ ಗೊತ್ತಿಲ್ಲ, ಆದರೆ ನಿನಗೆ ಮಾತ್ರ ನಾನು ನಿನ್ನ ಕೈ ಬೆಚ್ಚಗೆ ಮಾಡ್ತೀನಿ, ಅವರನ್ನು ಒಪ್ಪಿಸಿದಿ ಅಂದ್ರೆ ಆ ಮಗಳು ನನ್ನ ಉಡ್ಯಾಗ ಬಂದು ಬೀಳ್ತೈತಿ ಅಂಥೇಳಿ. ಇದೆಲ್ಲ ಒಳಸೊಂಚು ಅಂತ ಕರೀತಾರೆ. ಇದಕ್ಕೆ ಪ್ಲ್ಯಾನ್, ನಿಮ್ಗೆ ತಿಳಿಯಂಗಂದ್ರೆ ಪ್ಲ್ಯಾನ್ ಮಾಡಿ ನಿಂಗನಗೌಡ ಗೌಡತಿ ಇಬ್ಬರು ಕೂಡಿ ಮಡಕೇಶ್ವರಕ್ಕೆ ಹೋಗಿ ಅತ್ತಂಗೆ ಮಾಡಿ, ಕರೆದಂಗೆ ಮಾಡಿ, ಬಡ್ಕೊಂಡಂಗೆ ಮಾಡಿ, ಹೊಡ್ಕೊಂಡಂಗೆ ಮಾಡಿ, ಎಣ್ಣ ನೀ ಮನಸ್ಸು ಮಾಡಿದ್ರೆ ನನ್ನ ಮಗಳು ನನ್ನ ಉಡ್ಯಾಕೆ ಬಂದು ಬೀಳ್ತಾಳೆ. ನನ್ನ ಜೀವನದಲ್ಲಿ ನನಗೆ ಸುಸ್ತಿಲ್ಲ, ನನಗೆ ಅನ್ನ ತಿಂದರೆ ಮಣ್ಣು ತಿಂದಂಗಿದೆ. ಹೆತ್ತು ಬೆಳೆಸಿದ ಮಗಳನ್ನು ಆ ಮಹಾರಾಜನ ಕೈಯಾಗ ನಿಮ್ಮ ಅವರು ಕೊಟ್ಟು ಹೋದ್ರು ನನಗೆ ಹೇಗಾಗುತ್ತೆ ಹೇಳಿ ಅಂತ ಹೇಳಿದಾಗ ಬಸವನಗೌಡರು ಕೂಡ, ತಂಗಿ ಹೇಳಬೇಡವ್ವ, ಇದೇನು ದೊಡ್ಡ ಮಾತ,
ಹಾಗೇನು ಮಹಾರಾಜರು ಅಷ್ಟು ಮಾಡೋದಿಲ್ಲ, ನಾ ಹೇಳಿದ್ರೆ ಕೇಳ್ತಾರೆ ಅಂಥೇಳಿ ನಾನು ಬಂದು ಹೇಳ್ತೀನಿ ತಗೋರಿ ಅಂತ ಹೇಳಿದ ಕೂಡಲೇ ಸಂತೋಷ ಆಯಿತು. ಎಲ್ಲರೂ ಹುಣಚಾಳಕ್ಕೆ ಬಂದರು. ಶಂಕರಗೌಡರು ಮನೆಗೆ ಮಹಾರಾಜರನ್ನ ಕರೆಸಿ, ಮಹಾರಾಜರೇ ತಮಗೊಂದು ಮಾತು ವಿಚಾರ ಮಾಡಬೇಕಂತ ಬಂದೀನಿ, ನಡೆಸ್ಕೊಡ್ತೀರಾ ಅಂತ ಕೇಳಿದ್ರಂತ ಬಸವನಗೌಡರು. ಯಪ್ಪ ನಡೆಸ್ಕೊಡ್ಲಿಕ್ಕೆ ನಂದೇನದ, ಆದರೆ ಒಂದು ಮಾತದು ನಿಮಗೂ ಎಲ್ಲ ತಿಳಿಯುವಂಥ ಮಾತದು, ಸತ್ತವರ ಮಕ್ಕಳು ಇದ್ದವ್ರ ಕೈಯಾಗ ಅಂತೇಳಿ ಒಂದು ಶಬ್ದ. ಇದು ಹಿರಿಯರ ಮಾತು, ನಮ್ಮ ಗ್ರಾಮೀಣ ಮಾತು, ಹಳ್ಳಿಯ ಮಾತಿದು. ಅದಕ್ಕೆ ಶಂಕರಗೌಡರು ಪ್ರಾಣ ಬಿಡುವ ಪೂರ್ವದಲ್ಲಿ ಈ ಮಗಳ ಪಾಲನ ಪೋಷಣ, ಮದುವೆ ಎಲ್ಲ ಜವಾಬ್ದಾರಿ ಹೊಣೆ ನನ್ನ ಮ್ಯಾಲೆ ಇರಿಸಿ ಶ್ವಾಸ ಇಟ್ಟು ಕೈ ಮ್ಯಾಲೆ ಕೈ ಇಟ್ಟು ವಚನ ತಗೊಂಡನ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿತ್ತು ಅಂತಂದ್ರೆ ಈ ಮಗಳನ್ನು ನಾನು ಕೊಡ್ಬೇಕ ಅಥವಾ ನನ್ನ ಹತ್ರ ಇಟ್ಕೋಬೇಕು, ನೀವೇ ಹೇಳ್ರಿ ಗೌಡ್ರಂತ ಮಹಾರಾಜರು ಹೇಳಿದರು. ಬಸನಗೌಡ್ರಂತಾರ, ಹೋ ಹೀಗೇನ್ರಿ ಮಹಾರಾಜರ, ಪರವಾಗಿಲ್ಲ ನಿಮ್ಮ ಮಾತು ನಿಜ ಅದ, ಆದರೆ ಇನ್ನ ಈಗದು 3 ವರ್ಷದ ಹುಡುಗಿ, ಆಕೆನ ಮದುವೆಗೆ ಬಂದಾಳ, ಇರಲಿ ಒಂದು ಥೋಡೆ ದಿವಸ ಹೋಗಲಿ, ಕೆಲವು ದಿವಸ ಹೋಗಲಿ, ಒಂದಿಷ್ಟು ಕೊಟ್ಬಿಡ್ರಿ, ಆಕೆ 10 ವರ್ಷ ದಾಟಿದ ಬಳಿಕ ಅದನ್ನು ವಿಚಾರ ಮಾಡೋಣ ಅಂಥೇಳಿ. ಪಾಪ ಇವರಿಗೂ ಅದು ಆ ಒಳಗಿನ ಸೊನ್ಸು ಗೊತ್ತಾಗಿತ್ತಿಲ್ಲ ರೀ ಬಸವನಗೌಡರಿಗೆ. ಅವರಿಬ್ಬರು ಕೂಡ ಏನು ನಾಟಕ ಮಾಡ್ತಾರೋ ಗೊತ್ತಾಗಿತ್ತಿಲ್ಲ. ಇದ್ದಕ್ಕಿದ್ದಂಗೆ ಅವ್ರು ಹೇಳಿದರು, ಅಲ್ಲ ಈಗ ಯಾಕೆ ಆ ಮಗಳ ಗೊಡವೆ, ಆದರೂ ಎಡಗಣ್ಣ ಬಲಗಣ್ಣ ನಿಮ್ಮ ದೃಷ್ಟಿ ಇರಲಿ ಆ ಮಗಳ ಮೇಲೆ, ಇನ್ನೇನು ಸಣ್ಣ ಮಗು ಇದೆ 3 ವರ್ಷದ್ದು, ಆಕೆ 8-9 ವರ್ಷದವಳಾದ ಬಳಿಕ ಲಗ್ನ ವಿಚಾರ ಆಮೇಲೆ ಮಾಡೋಣ, ಕೊಟ್ಬಿಡ್ರಿ ಅಂತ ಹೇಳಿದ್ರಂತ ಬಸವನಗೌಡ್ರು. ಆವಾಗ ಮಹಾರಾಜರಂತಾರೆ, ಅವರಿಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲದ ಜ್ಞಾನ ಇತ್ತು ಮಹಾರಾಜರಿಗೆ. ಹಿಂದೇನಿತ್ತು, ಈಗೇನು ನಡೀತದೆ, ನಾಳೆ ಏನಾಗ್ತದೆ ಅನ್ನೋದು ಗುರುತಿದ್ದು ಇವ್ರಿಗೆ ಹೇಳಿದ್ರೆ ಹೆಂಗೆ ಗೊತ್ತಾಗ್ತದೆ? ಆಗುವುದಿಲ್ಲ. ಗುರುವಿನ ಮಹಿಗೆ ನರನಿಗೇನು ಗುರುತು ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಗೌಡ್ರ ನಿಮ್ಮ ಮಾತಿಗೆ ನಾನೇನು 2 ಬಗೆಯಲ್ಲ, ಆದರೆ ನನ್ನ ಹೃದಯ ಈ ಕಾರ್ಯಕ್ಕೆ ಒಪ್ಪಲ್ಲ. ಮುಂದೇನೋ ನನಗೆ ಬೇರೆ ಬೇರೆ ಕಾಣ್ತಾ ಇದೆ, ಅದಂದ್ರೂ ಪ್ರಯೋಜನ ಇಲ್ಲ. ಈಗ ನೀವು ಕೊಡಿಸ್ಬೇಕಂತ ಬಂದಿರಿ ದೊಡ್ಡವ್ರಂದ ಬಳಕ, ಮತ್ತದನ್ನು ನಮ್ಮಂಥವ್ರು ಮೀರಾಕ್ ಬರೋದಿಲ್ಲ ಅಂಥೇಳಿ ಮನಸ್ಸಿಲ್ಲದ ಮನಸ್ಸು ಆ ಬಸಮ್ಮ ಗೌಡತಿಯನ್ನು ಗೌಡತಿಯವರ ಉಡ್ಯಾಗ ಹಾಕಿದ್ರು. ಬಸನಗೌಡರು ಮಡಿಕೇಶ್ವರಕ್ಕೆ ಹೋದ್ರು. ಮಗನ ತಗೊಂಡಕ್ಕೆ ಮನೆಗೆ ಬಂದ್ಲು ಗೌಡತಿ. ಆ ಬಳಿಕ ಇವರಿಬ್ಬರು ರಾತ್ರಿನ ಆ ಮಗಳಿಗೆ ಆಳು ಮಕ್ಕಳನ್ನು ಕರೆಸಿ ರಾತ್ರಿನ ವಜ್ಜಲಕ್ಕೆ ವಲಸೆ ಮಾಡಿದರು. ಕಳುವಲಿ ಒಯ್ದು ತವ್ರ ಮನ್ಯಾಗ ಹುಡುಗಿಗೆ ಮುಚ್ಚಿಟ್ಟು ಯಾರಿಗೆ ಗೊತ್ತಿಲ್ಲದಂಗೆ ರಾತ್ರಿ 12 ಗಂಟೆಗೆ 3 ವರ್ಷದ ಮಗಳಿಗೆ ತಮ್ಮ ಕೊಟ್ಟಕಿ ಕಳ ಹಾಕಿದ್ಲಂತ. ಇದಕ್ಕೂ ಟಾಳಿ ಬಿಡದೆ ಏನು ಹಣಿ ಹೊಡ್ಕೊಳ್ಳೆ, ಚಲೋ ಯಾವುದು ಕೆಟ್ಟ ಯಾವುದು ಬಿ ತಿಳಿಯಂಗಿಲ್ಲ ಹೇಳಾರ್ದಾಗ ಏನು ಮಾಡಬೇಕಪ್ಪ. ಜಯ ಮಂಗಲಂ ಜೈನ. ಈ ವರ್ಷ ನಾ ರಂಜುಣಿಗೆ ಬಂದಿಲ್ಲ, ಸಲ ಬಂದಿದ್ದೆ. ಭೀಮಾಶಂಕರ ಮುತ್ತೆ ಕರ್ಕೊಂಡಿದ್ದ. ಈ ಸಲ ನಮ್ಮನ್ನು ಬಿಟ್ಟಾರು. ಏನು ರೊಕ್ಕ ಭಾಳ ತೂತಿನತಿ ಬಿಟ್ಟು ಹ್ಯಾಂಗೆ ಬಿಟ್ಟು ಗೊತ್ತಾಗಿಲ್ಲ. ಚಲೋ ಆಯ್ತಂತ ಕೇಳಿನಿ. ಈ ಸಲನು ಜಾತ್ರೆ ಹೇಳ್ತಿರ್ತಾರೆ ನಮ್ಮ ಭಕ್ತರೆಲ್ಲ. ವಿಷಯ ನಡೆದಿತ್ತಪ್ಪ. ಮದುವೆ ಮಾಡಿಬಿಟ್ರು.
ಈ ಸುದ್ದಿ ಮಡಿಕೇಶ್ವರ ಬಸವನಗೌಡ್ರಿಗೆ ಗೊತ್ತ. ಅಲಾ ಸುಳೆ ಮಕ್ಕಳ, ಘಾತ ಮಾಡಿದ್ರಿ ಎಲ್ಲೋ, ಮಹಾರಾಜನ ಮಾತ ಸತ್ಯ ಆತಲ್ಲ, ಪಾಪ ಇದಕ್ಕೆ ನಾನು ಅವನಿಗೆ ವಚನ ಭ್ರಷ್ಟನನ್ನಾಗಿ ಮಾಡಿದ್ನೆಲ್ಲ, ನಾ ಎಂಥ ಪಾಪಿ ಮನುಷ್ಯ ಅಂತ ಮನುಷ್ಯಗೆ ಪಶ್ಚಾತ್ತಾಪ ಮಾಡ್ಕೋತಾರೆ. ಈ ಕಾರ್ಯ ನನ್ನ ಕೈಯಿಂದ ಆಗಬಾರ್ದಾಗಿತ್ತು. ನಾನಾ ಹಾಲವಾಗಿ ಹಡದ ತಾಯಿನ ಮಗಳನ್ನ ಅಗಲಿಸಬಾರದಂತ ಮಹಾರಾಜನ ಜೊತೆಯಲ್ಲಿ ನ್ಯಾಯ ಮಾಡಿ ಆ ಮಗಳನ್ನ ಕೊಟ್ಟರೆ ರಾತ್ರಿ ಮೋಸ ಆತಲ್ಲ ಅಂತ ಸಿಟ್ಟು ಬಂದು ಅಷ್ಟದೊಳಗೆ ಈ ಸುದ್ದಿ ಮಹಾರಾಜರಿಗೆ ಗುರುತಾತಂತ. ಇವರು ಮಡಿಕೇಶ್ವರಕ್ಕೆ ಹೋಗಿ, ಗೌಡ್ರ ನೀವು ಮಾಡಿದ್ದು ಒಳ್ಳೇದು ಅನ್ನಿಸ್ತದೇನ್ರಿ ಅಂತ ಕೇಳಿದ್ರಂತ. ಬಸವನಗೌಡನ ತಲೆ ತೆಳಗಾಗೋದು ಮ್ಯಾಲಾಗಲಿಲ್ಲ. ಏನು ಮಾಡೋದು, ಮಹಾರಾಜರಿಗೆ ಸಿಟ್ಟು ಬಂದ್ಬಿಡ್ತು. ಹಾಗೆ ಕುದುರೆ ಹತ್ತದವ್ರ ವಜಲ್ಕ್ಕೆ ಬಂದೇ ಬಿಟ್ರು. ಅವರಷ್ಟು ಸಮಾಧಾನ ಯಾರೂ ಇರೋದಿಲ್ಲ ಮಹಾತ್ಮರಷ್ಟು. ಅವರೊಮ್ಮ ಕಣ್ಣು ತೆರೆದ್ರು ಅಂದ್ರೆ ಸುಳ್ಳಾರದೆ ಬಿಡೋದೇ ಇಲ್ಲ. ಅವರು ಎದ್ದು ವಜಲ್ಕೇನು ಬಂದ, ಅವ್ರ ಮನೆ ಮುಂದೆ ನಿಂತು ಹೇಳ್ದಂತ, ಏಯ್ ಮಹಾ ಮೂರ್ಖರ್ಯ, ಬುದ್ಧಿಗೇಡಿಗಳೇ, ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ಗೆಳೆಯ ಶಂಕರಗೌಡರ ಆತ್ಮಕ್ಕೆ ಬೆಂಕಿ ಹೆಚ್ಚಿದ್ರೆಲ್ಲೋ ಸುಳೆ ಮಕ್ಕಳೇ. ನಿಮ್ಮ ಮನೆಗೆ 3 ತಲೆಗಳ ಮಾರ ಪರ್ಯಂತ ದೀಪ ಹತ್ತಬಾರ್ದಂತ ಶಾಪ ಕೊಟ್ಟಂತ ದಸ್ತಪ್ಪ ಮಹಾರಾಜರು. ಇನ್ನ ಮನೆಗೆ ದೀಪ ಇಲ್ರಿ. ಅಷ್ಟಂದವರು ಕುದುರೆ ಹೊಳ್ಳಿಸಿ ಹುಣಸಾಳಕ್ಕೆ ಬಂದರು. ನಿಂಗನಗೌಡನ ಮನೆಗೆ ಹೋದರು. ಏನೋ ಚಾಂಡಾಲ, ಗಂಡ ಸತ್ತ ಹೆಣ್ಮಗಳು ರಣ್ಮುಂಡಿ, ಹೆಣ್ಮಗಳ ಜ್ಞಾನ ಸಾಣದಿರುತ್ತದೆ, ನೀ ಲಂಚಕ್ಕಾಗಿ ಮಗಳ ಕುತ್ತಿಗೆ ಕೊಯ್ದಿಲ್ಲೋ ಮಗನೇ ಅಂತ, ನಿನ್ನ ಹಂಗ ಬಿಡೋದಿಲ್ಲ ಮಗನೇ ಅಂತ ಇವ್ರು ಹಿಂಗಂದು ಕೂಡಲೇ ಅವ ಏನು ಮಾಡ್ದ, ಮಹಾರಾಜರ ಮುಂದೆ ಅಂಜದಂಗೆ ಮಾಡ್ದ, ಅಳಕದಂಗೆ ಮಾಡಿ ಕಾಶಾಪುರದ ದೇಸಾಯಿಗಳ ಮನೆಗೆ ಹೋದಂಥ ಮುದ್ದೇಬಿಹಾಳ ತಾಲೂಕಿನೊಳಗೆ ಅವ್ರು 20 ಹಳ್ಳಿ ಯಜಮಾನ್ರು. ದೇಸಾಯಿಗೆ ಹೋಗಿ ಮಹಾರಾಜರ ಬಗ್ಗೆ ಇಲ್ಲ ಸಲ್ಲದ ಮಾತೆಲ್ಲ ಹೇಳಿದ್ರಂತ. ಹೇಳಿ ಅವನ ತಲೆ ತುಂಬಿಸಿದ್ರು. ದೇಸಾಯಿಗಳು ಭಯಂಕರ ಅವರಿಗೆ ಶಿಟ್ ಬಂತಂತ. ರಾಗ ಬಂದು ಹಂಗೆ ರಥ ಹುಡ್ಕೊಂಡು, ಕುದುರೆ ಮ್ಯಾಲ ರಥ ಹುಡ್ಕೊಂಡು ಮಡಿಕೇಶ್ವರಕ್ಕೆ ಬಂದು ಬಸವನಗೌಡ್ರು ಮನ್ಯಾಗ ಬಂದ ಕೂಡಲೇ ಗೌಡ್ರು ಕಾಶಾಪುರ ದೇಸಾಯಿಗಳು ಹೊಂಟಾರಂತೇಳಿ ಎದ್ದು ಹೋಗಿ ಅವರಿಗೆ ಸ್ವಾಗತ ಮಾಡಿಕೊಂಡು ಮಂಚದ ಮೇಲೆ ಕೂಡಿಸಿ ಹಾಲು ಹಣ್ಣೆಲ್ಲ ಕೊಟ್ಟು, ಯಪ್ಪ ಆಮಂತ್ರಣ ಇಲ್ಲದನ್ನು ಹೇಳಾರ್ದನ್ನು ತಾವು ದೊಡ್ಡವರು ನನ್ನ ಮನೆಗೆ ಬಂದಿರಲ್ಲ, ಯಾವ ಕಾರಣಕ್ಕಾಗಿ ಅಂತಂದು ಕೂಡಲೇ ತಾವರು ಸ್ವಲ್ಪ ನಿಮಗೆ ಲಕ್ಷ್ಯದಾಗಿರಲಿ, ಯಾವನಲ್ಲಿ ಸಂಪತ್ತು ಇರ್ತದೆ, ಅಧಿಕಾರಿ ಇರ್ತದೆ, ಶಕ್ತಿ ಇರ್ತದೆ, ಅವ್ರಿಗೆ ಜರ ಗರ್ವ ಇರ್ತದೆ, ಅಹಂಕಾರ. ಅವ ತನ್ನ ಸಂಪತ್ತು ಮತ್ತು ಅಧಿಕಾರ ಶಕ್ತಿ ಮದದೊಳಗೆ ಏನೋ ಬಸವನಗೌಡ ಯಾವನೋ ಹುಣಸಾಳದ ಮುಸಲ್ಮಾನ್ ಅಂತಲ್ಲವ, ಯಾವ ಚಾಂಡಲ ವಾಲಿಕಾರನ ಮಗ, ನಮ್ಮ ನಿಂಗನಗೌಡಿಗೆ ಈ ರೀತಿಯಾಗಿ ಎಜುಕಿ ಹಾಕೇನಂತ ನೋಡ್ತೀನಿ ಅಂದನಂತ. ಯಾವವ ಅವನು ಸ್ವಲ್ಪ ನಾನು ತೋರಿಸ್ಕೊಡು, ಆ ಮಗನ ಮುಗಿಸೇ ಬಿಡ್ತೀನಿ ಅಂತ ಕಾಶಾಪುರದ ದೇಸಾಯಿಗಳು ಮಡಿಕೇಶ್ವರ ಬಸವನಗೌಡನ ಮನೆಯಾಗ ಈ ರೀತಿ ಮಾತಾಡಿದಾಗ ಬಸವನಗೌಡ್ರಂತ, ಯಪ್ಪ ನಾಲಿಗೆ ಸ್ವಲ್ಪ ಬಹಳ ಮುಂದಕ್ಕೆ ಹೋಯ್ದ್ರಿ ದೇಸಾಯಿಯವರೇ, ನಮ್ಮಂಥವ್ರು ನಿಮ್ಮ ಜೊತೆ ಮಾತಾಡಬಾರ್ದು. ಆತ ನಿರಪರಾಧಿ, ಸತ್ಯವಂತ, ಧರ್ಮವಂತ, ವಾಲಿಕಾರ ಅವ ಮಗ ಅಂತೀರಲ್ಲ, ಅವ ಸುಲಭ ಅಲ್ಲ, ಅವ ಗುರುಪುತ್ರ ಶರಣ. ಸತ್ಯ ಶರಣರ ಮನಸ್ಸು ಒತ್ತಿ ನೋಯಿಸಲು ಬೇಡ. ಶರಣರ ವಚನ ಇದೆ. ದೇಸಾಯಿಯವರೇ, ದಯವಿಟ್ಟು ತಾವು ನಾಲಿಗೆನ ಹಿಂದಕ್ಕೆ ತಕ್ಕೊಳ್ಳಿ, ಆ ಘಟನೆ ಹೇಳ್ತೀನಿ ನಿಮ್ಗೆ ಕೇಳಿ ಅಂದರು. ಹುಣಸಾಳದ ಶಂಕರಗೌಡರು ಪ್ರಾಣ ಬಿಡುವ ಸಮಯದಲ್ಲಿ ತನ್ನ ಅಣ್ಣತಮ್ಮರು ಮಂದಿ ಮಕ್ಕಳು ಯಾರ ಮೇಲೂ ಕೂಡ ವಿಶ್ವಾಸ ಇದ್ದಿತ್ತಿಲ್ಲ. ಧರ್ಮಪುರುಷ ದಸ್ತಪ್ಪ ಮಹಾರಾಜರಂತೇಳಿ ಅವರ ಮೇಲೆ ಅತ್ಯಂತವಾದಂಥ ಪ್ರೀತಿ ವಿಶ್ವಾಸ ಇಟ್ಟು
ಮಗಳ ಭವಿಷ್ಯ ವೈರಾಗ್ಯ ಪುರುಷ ದಸ್ತಪ್ ಮಹಾರಾಜನಿಂದ ನನ್ನ ಮಗಳು ಸ್ವರ್ಗ ಸುಖ ಅನುಭವಿಸ್ತಾಳೆ ಅಂತೇಳಿ ತಿಳ್ಕೊಂಡು ಇಡೀ ಮಗಳ ಜೀವನ ಜವಾಬ್ದಾರಿನ ಮಹಾರಾಜರ ಮೇಲೆ ಕೊಟ್ಟು ಅವರು ಪ್ರಾಣ ಬಿಟ್ಟಿದ್ರು. ಅದಕ್ಕೆ ಆಸ್ತಿಗಾಗಿ ಶಂಕರಗೌಡ್ರ ಹೆಂಡತಿ ತನ್ನ ತವ್ರ ಮನೆಗೆ ಕೊಡ್ಬೇಕು ಆ ಮಗಳಂಥೇಳಿ ನಿಂಗನಗೌಡನ ತಲೆ ತುಂಬಿ ಅವನಿಗೆ ಲಂಚ ಕೊಟ್ಟು ನನ್ನ ಮನೆಗೆ ಬಂದು ನನಗೂ ಕೂಡ ಮೋಸ ಮಾಡಿ ಮಹಾರಾಜರ ಕೈಯೊಳಗಿರತಕ್ಕಂಥ ಮಗಳು ಹೆಂಗಿತ್ತಂದ್ರೆ ಟ್ರೆಜರಿ ಒಳಗಿರತಕ್ಕಂಥ ಬಂಗಾರ. ಆ ಬಂಗಾರ ಕ್ಯಾರಿಗರ್ ಮುಟ್ಟಾಕ್ ಬರುತ್ತದೆ, ಅಷ್ಟು ಭದ್ರತೆಯಾಗಿತ್ತು ಮಗಳು. ನಾನು ಪಾಪ ತಬ್ಬಲಿ ಗಂಡಿಲ್ಲ, ಮಗಳನ್ನರೇ ನೋಡ್ಕೊಂಡು ಜೀವನ ಮಾಡ್ಯಾಳು ಅಂತ ನಾನೊಂದು ಭಾವಕ್ಕೆ ಒಲಿತು ಮಹಾರಾಜರ ಕೈಯೊಳಗಿರತಕ್ಕಂಥ ಆ ಮಗುವನ್ನು ತಂದು ಕೊಟ್ಟಾಗ ಚಾಂಡಾಲಗಿತ್ತಿ ಆ ಮಗ ಚಾಂಡಾಲ ನಿಂಗನಗ ಯಾನಂದ ಹೆಸರು ನಿಂಗನಗೌಡ ಇಬ್ಬರು ರಾತ್ರಿ ವಜ್ಜಲ್ಕ ಮಗಳನ್ನು ಕಳವಲಿ ಒಯ್ದು 12ಕ್ಕೆ ಲಗ್ನ ಮಾಡಿದ್ರಿ. ಎಳೆ ಕೂಸಿನ ಎದೆ ಹಾಲನ್ನು ತಿನ್ನುವಂಥ ಮಗು ಇಷ್ಟು ಮೋಸ ಮಾಡ್ಯಾರ ಸುಳೆ ಮಕ್ಕಳು ಅಂತ ಬಸವನಗೌಡ ಹೇಳಿದ್ರಂತ. ನಿಮಗೆ ಇನ್ನೊಂದು ಮಾತು ಹೇಳ್ತಿರ್ತೀನಿ, ದೇಸಾಯಿಗೆ ಭಾಳ ಸಂತೋಷ ಆಯ್ತಂತೆ ಮಾತು. ಆಯ್ತಾಯ್ತು ಬಸವನಗೌಡ ಬಿಟ್ಬಿಡು ಆ ಕತೆ, ಅದು ಮುಂದೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಂತ ಹೇಳಿದ್ರಂತೀವ್ರು. ಹೇಳಿ ಗೌಡ್ತಿಗೆ ನಿಂಗನಗೌಡಗ ಕಾಶ್ಯಾಪುರ ಕರೆಸಿ, ನೋಡೋ ಶಂಕರಗೌಡನ ಆಸ್ತಿ ನನ್ನ ಹೆಸರಲ್ಲಿ ಮಾಡಬೇಕು, ನೀವು ಆ ಮಗಳು ದೊಡ್ಡಕ್ಕೆ ಆದ ಬಳಿಕ ನಾನು ಆಕಿನ ಬಿಟ್ಟು ಕೊಡ್ತೀನಿ ಅಂಥೇಳಿ ಇವ್ರಿಗೆ ಹೇಳಿದ್ರು. ಕೇಳಿದ್ರ ಪಾಡ, ಕೇಳಿಲ್ಲ ಅಂದ್ರೆ ಶಿಕ್ಷೆ ಮಾಡ್ತಾನ. ಇಬ್ಬರ ನಡುವೆ ಮೂರನೇದವನಿಗೆ ಲಾಭ, ಮೂರನೇದವನ ಲಾಭ. ಕಾಶ್ಯಾಪುರ ದೇಶಾಯಿಗೆ ಏನೂ ಸಂಬಂಧ ಇಲ್ಲ. ಹಿಂಗೆ ಮಾಡಿ ಬಹಳ ಮಂದಿ ಜಮೀನು ಗಳಿಸ್ಯಾರ. ಸತ್ತು ಹೋದ ಬಳಕ ಮುಂದೆ ಹಂದಿ ನಾಯಿ ನರಿ ಒದ್ದಾಡವ ಜಮೀನ್ದೊಳಗೆ ಲಕ್ಷ್ಯದಾಗಿರಲಿ. ಅಧಿಕಾರಿ ಇದ್ದಾಗ ಬೇಕಾದ ಮಾಡ್ಲಿಕ್ಕೆ ಬರ್ತದೆ, ಮಾಡಬಾರ್ದು. ಏನು ಬೇಕು ಅದನ್ನು ಮಾಡಬೇಕು, ಧರ್ಮ ಸಮ್ಮತಿರಬೇಕು, ನ್ಯಾಯಸಮ್ಮತಿರಬೇಕು. ಈಗ ನಮ್ಮ ಮಹಾರಾಜ ಇದ್ದಂದ್ರೆ ಬೇಕಾದ ಮಾಡಕ್ಕೆ ಬರ್ತೈತೇನ? ನೋಡ್ತಾ ನಾವು ಕೊಡ ತುಂಬ ತನಕ ಒಮ್ಮ ಒಳಗಿನ ಗುಣ ಗೊತ್ತಾದು ಅಂದ್ರೆ ನಾ ಎಷ್ಟು ದಿನ ಬೆಳೆದೀನಿ ಒಂದೇ ದಿನದಾಗ ನೆಲಕ್ಕೆ ಹಾಕಿ ಒದಿತ ನಾವು ಪರಮಾತ್ಮ. ಅದಕ್ಕೆ ಪ್ರತಿಯೊಂದು ಮನುಷ್ಯ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು, ಜಾಗೃತಿಯಾಗಿರಬೇಕು. ಯಾವುದನ್ನು ಮುಟ್ಟಬೇಕು, ಯಾವುದನ್ನು ಮುಟ್ಟಬಾರ್ದು, ಯಾವುದು ವಿನಿಯೋಗಿಸಬೇಕು, ಯಾವುದನ್ನು ಮೋಸ ಭಾಳ ದಿನ ನಡೆಯಂಗಿಲ್ಲ, ಸುಳ್ಳು ಭಾಳ ದಿನ ನಡೆಯಂಗಿಲ್ಲ. ಅದಕ್ಕೆ ನಾ ಆಗಾಗ ಹಾಡ್ತಿರ್ತೀನಿ, ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೆ ಐತಿ ಜನ ಬೆಂಬಲ. ಏನೇಬ ಏನು ಬೇಡ, ಎಂತಿಂಥವರೆಲ್ಲ ಇತಿಹಾಸ ಆಗಿ ಹೋಗ್ಯಾರ. ಸುಳ್ಳು ಸುದ್ದಿ ಐತಿ. ಈಕಿ ಒಂದು ಬಯಸಿದ್ಲು, ಲಂಚಕ್ಕಾಗಿ ಅವ ಒಂದು ಬಯಸ್ದ. ಇವರಿಬ್ಬರ ಮಧ್ಯದಲ್ಲಿ ಅವ ಪ್ರಾಮಾಣಿಕವಾಗಿ ಬಸವನಗೌಡ ಹೇಳಿದ್ರೆ ಅವನಿಗೂ ಮೋಸ ಆತಲ್ಲ. ಏನ್ ಮಾಡೋದಪ್ಪ? ದುರ್ಯೋಧನ ದುಶ್ಯಾಸನ ಹಾಕಿದ ಹೊಂಚು, ವಿದ್ಯಾ ಕಲಿಸಿದ ಗುರು ದ್ರೋಣ, ಅಶ್ವತ್ಥಮ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ಎಂತಿಂಥವ್ರವರೆಲ್ಲ ಅವ್ರ ತಲೆ ಮ್ಯಾಲಾಗಲಿಲ್ಲ. ಹಂಗೈತೆ ಅದು ಸುಳ್ಳಿನ ಕತೆ. ಖರೆ ನಡು ರಜಯ ಇಲ್ಲ, ಎಂತ ಕಠಿಣ ಕಾಲ, ಎಂತ ಕಠಿಣ ಕಾಲ ಇದು, ಎಂತ ಕಠಿಣ ಕಾಲ, ನಡೆಯುವುದು ಮುಸ್ಕೀಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ.
ಸತ್ಯ ನಡೆದ ಪಂಚ ಪಾಂಡವರು ಆದ್ರೂ ಅಡವಿ ಪಾಲ ನಡಿತೋ ಕೋಲಹಾಲ ಅಸತ್ಯ ನಡೆದ ಕವರವರು ಕುಂತ್ರು ಗಾದಿ ಮ್ಯಾಲ ಮುಂದೈ ತಳಗಾಲ ಧರ್ಮ ರಕ್ಷಣೆ ಮಾಡು ಸಲುವಾಗಿ ಧರ್ಮ ರಕ್ಷಣೆ ಮಾಡು ಸಲುವಾಗಿ ಕೃಷ್ಣ ಇದ್ದ ಹಿಂಬಾಲ ಪಾಂಡವರಿಗೆ ಕೃಷ್ಣ ಇದ್ದ ಹಿಂಬಾಲ ಕೃಷ್ಣ ಇದ್ದ ಹಿಂಬಾಲ ನಡೆಯುವುದು ಮುಷ್ಕೀಲ ಗುರುವೆ ನನಗ ಕಡದದ ಹಾವ ಸನಿನ್ಯ ಇದ್ದು ಸೋದರ ಮಾವ ಗುರುವೆ ನನಗ ಕಡದದ ಹಾವ ಸನಿನ್ಯ ಇದ್ದು ಸೋದರ ಮಾವ ಪೆಟ್ಟಿಗೆದು ಜರ ಸೌಂಡ್ ಬಿಡಿ ಬಿಳಿ ವೈರ್ ಅದು ನೋಡಿ ಕೆಳಗ ರಾಜಕೀಯ ಆಳತಿದರು ಕವರವರು ಹೊಚ್ಚಿಕೊಂಡು ಶಾಲ ಮನಕದ್ರ ಖುಷಿಯಾಲ ದ್ರೌಪದಿಗೆ ಅವಮಾನ ಮಾಡ್ಬೇಕಂತ ಕಳಿಬೇಕಂದ್ರು ಶೀಲ ಬಂದ ಕಾದೋ ಜಗಪಾಲ 101 ತಪ್ಪವ ಮಾಡಿ ಸತ್ತ ಹೋದ ಶಿಶುಪಾಲ ಸತ್ತ ಹೋದ ಶಿಶುಪಾಲ ಸತ್ತ ಹೋದ ಶಿಶುಪಾಲ ನಡೆಯುವುದು ಮುಷ್ಕೀಲ ದಯ ಇಲ್ಲದೆ ಮಾಡಿದಂಗ ದಾನ ಮನಿತನ ಹಾದ್ರ ಬಗಳಿದಂಗ ಸ್ವಾನ ದಯ ಇಲ್ಲದೆ ಮಾಡಿದಂಗ ದಾನ ಮನಿತನ ಹಾದ್ರ ಬಗಳಿದಂಗೋ ಸ್ವಾನ ಗೌತಮ ಮಹಿಳೆಗ ಶಾಪ ಕೊಟ್ಟ ಆಗಿ ಬೀಳಂದು ಕಲ್ಲ ಬಿದ್ದಳು ಭೂಮಿ ಮ್ಯಾಲ ಇದು ಸುಳ್ಳೆ ಆಕಿ ಪಾತಿವರ್ತ ಧರ್ಮ ಶಿರೋಮಣಿ ಗಂಡ ಸಂಶಯ ಮಾಡಿಕೊಂಡ ಯಮಚಂದ್ರ ಇಬ್ಬರು ಕೋಳಿ ಮತ್ತು ಬೆಕ್ಕಾಗಿ ಬಂದಿರಂತ ಗೌತಮ ಋಷಿ ಮನೆಗೆ ಹೆಂಡತಿ ಸೌಂದರ್ಯಕ್ಕೆ ಮೊರೆ ಹೋಗು ಗೌತಮ ಮಹಿಳೆಗ ಶಾಪ ಕೊಟ್ಟ ಆಗಿ ಬೀಳಂದು ಕಲ್ಲ ಬಿದ್ದಳು ಭೂಮಿ ಮ್ಯಾಲ ಕಲ್ಲ ಒಡೆದು ನರ ಜನ್ಮ ತಾಳಿ ರಾಮ ಲಕ್ಷ್ಮಣ ಅಲ್ಲಿಂದ ನಡೆದಿರು ಇಬ್ಬರು ಸಣ್ಣ ಬಾಲ ರಾಮಿಟ್ಟನ ಕಾಲ ಕಲ್ಲ ಒಡೆದು ನರ ಜನ್ಮ ತಾಳಿ ಅಹಿಲ್ಯ ಕಲ್ಲ ಒಡೆದು ನರ ಜನ್ಮ ತಾಳಿ ಪತಿನ ಕೂಡ್ಯಾಳಲ್ಲ ಪತಿನ ಕೂಡ್ಯಾಳಲ್ಲ ಅಹಿಲ್ಯ ಗಂಡನ ಕೂಡ್ಯಾಳಲ್ಲ ಮರಳಿ ಪತಿನ ಕೂಡ್ಯಾಳಲ್ಲ ನಡೆಯುವುದು ಮುಷ್ಕೀಲ ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ
ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ರಾಧಾ ಕೃಷ್ಣ ಜೋಡಿಲೆ ಇರತಿರು ರುಕ್ಮಿಣಿಗೈತು ಮೂಲ. ರಾಧಾ ಕೃಷ್ಣ ಜೋಡಿಲೆ ಇರತಿರು ರುಕ್ಮಿಣಿಗೈತು ಮೂಲ. ರಾಧಾ ಕೃಷ್ಣ ಜೋಡಿಲೆ ಇರತಿರು ರುಕ್ಮಿಣಿಗೈತು ಮೂಲ. ತಗದಳೊಂದ ಅಕಲ ದಾಸಿ ಕೈಯಗ ಕಾಶಿ ಕೊಟ್ಟಳೋ ಬಿಸಿ ಬಿಸಿ ಹಾಲ ಕುಡಿಯಂದಳ ಗೋಪಾಲ. ಶ್ರೀಹರಿ ಅಂದು ಕುಡುದಳ ಹಾಲ ರಾಧಾ ಶ್ರೀಹರಿ ಅಂದು ಕುಡುದಳ ಹಾಲ. ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ. ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ. ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ. ನಡೆಯುವುದು ಮುಷ್ಕೀಲ ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಗುರುವೆ ನನಗ ಕಡದದ ಹಾವ ಸನಿನೇ ಇದ್ದು ಸ್ವಧರ್ಮಾವ. ಬಹಳ ಜನ್ಮದ ಜ್ಞಾನ ಬಿಟ್ಟ ನಡಿರಿ ಅಭಿಮಾನ. ಬಹಳ ಜನ್ಮದ ಜ್ಞಾನ ನಿಮಗ ಬಹಳ ಜನ್ಮದ ಜ್ಞಾನ. ಬಿಟ್ಟ ನಡಿರಿ ಅಭಿಮಾನ. ಬಿಟ್ಟ ನಡಿರಿ ಅಭಿಮಾನ. ಮನವರೆಲ್ಲ ಬಿಟ್ಟು ನಡಿರಿ ಅಭಿಮಾನ. ಯಾವತ್ತಿರಬೇಕು ಸ್ವಾಭಿಮಾನ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಅದಕ್ಕೆ ಐತಿ ಜನ ಬೆಂಬಲ. ಅದಕ್ಕೈತಿ ಜನ ಬೆಂಬಲ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ, ದಸ್ತಪ್ ಮಹಾರಾಜ ಕಿ ಜಯ.